ಹಾಸ್ಗಂತವ್ರು ಅವರು ಒಂದು ಬಿಡ್ತಾರೆ ಅಂತ ನಮ್ಮನ್ನ ಇಲ್ಲಿ ಬಿಡಲ್ವಂತ. ಬ್ರೋ ಹಾಯ್ ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಚೆನ್ನಾಗಿರ ಅಂತ ಅನ್ಕೊಂಡಿದ್ದೀನಿ. ಇವತ್ತೇನಕ್ಕಪ್ಪ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ಆ್ಯಸ್ ಯೂಶಲ್ ಒಂದು ಒಳ್ಳೆ ಕಂಟೆಂಟ್ ಸಿಕ್ತು, ಸೊ ಅದಕ್ಕೆ ಮಾಡ್ತಾ ಇದ್ದೀನಿ. ಮನೇಲಿ ಯಾರಿಲ್ಲ, ಒಬ್ಬನೇ, ಯಾಕಂದರೆ ಅವರು ಅಲ್ಲಿ ಹೋಗಿದ್ದಾರೆ. ಇಲ್ಲಿ ಅಂತ ಕೇಳ್ಬೋದು. ಸಿರಿ ಕನ್ನಡದ ಚಾನಲ್ ಅವರು ಮಿನಿ ಮಂತ್ರಾಲಯ ಸೃಷ್ಟಿಸಿದಾರಂತೆ. ಅದು ಎಷ್ಟು ಸರಿ ಗೊತ್ತಿಲ್ಲ, ಅಲ್ಲೋಗಿ ತೋರಿಸ್ತೀನಿ, ಆಮೇಲೆ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಮತ್ತು ಮೇಯ್ನ್ ಇಂಪಾರ್ಟೆಂಟ್ ಪಾಯಿಂಟ್, ಮಂತ್ರಾಲಯದ ಸುಬದಿಯಿಂದ ತೀರ್ಥರವರು ಇಲ್ಲಿ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಮಂತ್ರಾಕ್ಷತೆ ಪ್ರಸಾದ ಎಲ್ಲ ತರ್ತಾ ಇದ್ದಾರೆ ಅಂತೆ. ಪ್ಲೇಸ್ ಎಲ್ಲಿ ಕೂಡ ಅಲ್ಲೇ ಹೋಗಿ ಹೇಳ್ತೀನಿ, ಯಾಕಂದರೆ ಇಲ್ಲಿ ಹೇಳೋಕ್ಕಿನ್ನ ಅಲ್ಲಿ ಹೋಗೋದೆ ವಿಜುವಲಲ್ಲಿ ನೋಡೋದೆ ಒಂಥರ ಚೆನ್ನಾಗಿರುತ್ತೆ, ಮಜಾ ಬರುತ್ತೆ. ಇವತ್ತು ಡೇಟ್ ಏನು ಎಲ್ಲನೂ ಹೇಳ್ತೀನಿ, ಸೊ ಹೋಗೋಣ ಬನ್ನಿ. ಫೈನಲಿ ಇಳಿದಿದ್ದೀವಿ ನೋಡಿ, ರಶ್ ಹೆಂಗಿದೆ. ಹೌದು, ಜಾಸ್ತಿ ಜನ ಬರ್ತಾರೆ, ಇನ್ನೂ ಬರ್ತಾರೆ, ಒಳಗೆ ಇನ್ನೂ ಅಷ್ಟು ಜನ ಇದ್ದಾರೆ. ರಶ್ ನೋಡಿದ್ರೇ ಭಯ ಆಗುತ್ತೆ. ನೋಡ ಮೇಲೆ ಇನ್ನು ಅಲ್ಲಿ ನೋಡಿ, ಇದು ಹೆವಿ ಇದೆ. ಬಾ ಹೋಣ. ನೋಡಿ ಟೈಮಿಂಗ್ಸ್ ಕೂಡ ಹಾಕಿದ್ದಾರೆ, ಎಷ್ಟೊತ್ತಿಗೆ ಅಂತ ಬೋರ್ಡ್ ಹಾಕ್ತೀನಿ ನೋಡಿ. ಇಷ್ಟು ಓದಕ್ಕೆಲ್ಲ ಆಗಲ್ಲ. ಸೊ ಲಾಸ್ಟು 9 ಗಂಟೆ, 9 ಗಂಟೆಯಿಂದ 9 ಗಂಟೆ ಕ್ಲೋಸ್. ನನ್ನ ಮುಂದೆ ನೋಡ್ತಿರ್ಬೋದು ಎಷ್ಟು ರಶ್ ಇದೆ ಅಂದರೆ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗಲ್ಲ, ಅಷ್ಟು ರಶ್ ಇದೆ ನೋಡಿ. ಫುಲ್ಲು ಜನ, ಸೇಮ್ ಮಂತ್ರಾಲಯ ಥರ ಫೀಲಿಂಗ್ ಹೊಡಿತದೆ. ಇನ್ನು ಅಲ್ಲಿರೋದು ದೇವಸ್ಥಾನ ಥರ ಮಾಡಿ ಇಟ್ಟಿದ್ದಾರೆ, ಸೊ ಅಲ್ಲಿಗೂ ಹೋಗೋಣ. ಸೊ ಫೈನಲಿ ಮೈಕ್ ತಂದಿದ್ದೀನಿ, ಮರ್ತೋಗ್ಬಿಟ್ಟಿದೆ. ಇವಾಗ ಎಲ್ಲಿಗೆ ಬಂದಿದ್ದೀವಿ ಮತ್ತೆ ಯಾವ ಡೇಟ್ ಅಂತ ಹೇಳ್ಬೇಕಾಗಿತ್ತು. ಸೊ ನೋಡಿ, ಇದೇ ಶಾಲಿನಿ ಗ್ರೌಂಡು, ಜಯನಗರ್. ಮತ್ತೆ ಇವತ್ತಿನ ಡೇಟ್ ಬಂದು 5th ದಿನ ವಾಸ್ಟ್ ಆಗಿ ಆರ್ಗನೈಸ್ ಮಾಡಿದ್ದಾರೆ. ನೋಡಕ್ ಮಾತ್ರ ಅದ್ಭುತ. ಇನ್ನ ಸ್ಟೇಜ್ ಅಲ್ಲಿದೆ ಕಾಣಿಸ್ತಿದೆ, ಬಟ್ ಫುಲ್ ಬ್ಲಾಕ್ ಅಲ್ಲಿ ಬರ್ತಾ ಇದೆ. ಅಲ್ಲಿ ಹೋಗಿ ಒಂದ್ಸಲಿ ತೋರಿಸ್ತೀನಿ. ಈವೆಂಟ್ ಸಂಜೆ ನಡೆಯುತ್ತೆ, ಸಿಂಗರ್ಸ್ ಎಲ್ಲ ದೊಡ್ಡವರೇ ಬರ್ತಾ ಇದ್ದಾರೆ. ನೋಡಿ, ರಾಘವೇಂದ್ರ ಸ್ವಾಮಿಗಳದ್ದು ಇದು 108 ಸಲ ಬರಿಬೇಕು ಅಂತ ಇಸ್ಕೊಂಡಿದ್ದೀವಿ. ಅದು ಎಲ್ಲಿ ಕೊಡ್ತಾ ಇದ್ದಾರೆ ಅಂದರೆ ಅಲ್ಲಿ ಕೊಡ್ತಾ ಇದ್ದಾರೆ. ಸೊ ನಾವೆಲ್ಲ ಇವಾಗ ಬರಿತಾ ಇದ್ದೀವಿ. ಸೊ ನಾನು ಹೋಗಿ ತೆಗಿತಾ ಇದ್ದೀನಿ ನಿಮ್ಗೆ ತೋರ್ಸೋಕ್ಕೆ. ಅವ್ರದ್ದು ದರ್ಶನ ಆಯಿತು. ಇವಾಗ ಇದನ್ನು ಕಂಟಿನ್ಯೂ ಮಾಡೋ ಸಮಯ. ಇವಾಗ ಸ್ಟೇಜ್ ಹತ್ತುತ್ತಾ ಇದ್ದಾರೆ. ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಕೋರಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಕೇಳ್ಕೊತಾ ಇದ್ದೀವಿ. ಈ ಹೊಸ ವರ್ಷದ ಶ್ರೀ ರಾಘವೇಂದ್ರ ಉತ್ಸವಕ್ಕೆ ಈ ನಮ್ಮ ವೇದಿಕೆಗೆ ತಮ್ಮ ಘನ ಉಪಸ್ಥಿತಿಯನ್ನ ನೀಡಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಕೋರ್ಕೊತಾ ಇದ್ದೀವಿ. ನೋಡಿ, ಸ್ವಾಮಿಗಳು ಬಂದ್ರು. ಸುಧೇಂದ್ರ ತೀರ್ಥರ ಹೋಗ್ಬೇಕು ಅಂತ ಹೇಳಿ ಎಲ್ಲರೂ ಕೂಡ ಕಾಯ್ತಿದ್ರಿ. ನಿಮ್ಮ ಘನ ಉಪಸ್ಥಿತಿಗೆ ನಾವೆಲ್ಲರೂ ಕೂಡ ಧನ್ಯರು, ಪೂಜ್ಯರೇ. ಶ್ರೀ ಶ್ರೀ ಸುಧೇಂದ್ರ ತೀರ್ಥ ಮಹಾರಾಜ ಕಿ ಜೈ. ರಾಜಾಧಿರಾಜ ಗುರು ಸಾರ್ವದ ಗೋವಿಂದ ಗೋವಿಂದ. ಇಷ್ಟು ಬರೆದಿದ್ದೀನಿ, ಇನ್ನು ಅವರು ಅಷ್ಟು ಬರೆದಿದ್ದಾರೆ. ಇವಾಗ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಇದನ್ನು ತೋರ್ಸೋಕ್ಕೆ. ಸೊ ಅದನ್ನು ನೀಟಾಗಿ ತೋರಿಸ್ತೀನಿ. ಇವಾಗ ಅಲ್ಲಿ ಹೋಗಿ ಕ್ಯೂಯಲ್ಲಿ ನಿಂತ್ಕೊತಾ ಇದ್ದೀವಿ. ಅದನ್ನು ನೀಟಾಗಿ ತೋರಿಸ್ಬೇಕು ಅಂತ ನಾನು ಪೇಪರ್ ಅಡ್ಡ ಇಟ್ಟಿದ್ದು. ಇವಾಗ ನೋಡಿ, ಇಂಥ ರಶ್ ಇದೆ ಫುಲ್ಲು. ಇಲ್ಲಿ ಕಡೆ ಜಗಳ ಆಗ್ತಾ ಇದೆ. ತಲ್ಬೇಡಿ ಪ್ಲೀಸ್, ತಲ್ಬೇಡಿ. ಯಾರು ಮುಂದೆ ಹೋಗ್ತಾನೆ. ನಾವು ಬಂದು ಈ ಕಡೆ, ನಾವು ನಿಂತೀವಿ ಈ ಕಡೆ. ಮಾತಾಡ್ಬೇಡಿ ಬಿಡಿ. ಸೀನಿಯರ್ ಸಿಟಿಸನ್ 9 ಇದನ್ನೇ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇದು ಮಾತ್ರ ಸಿಂಗಲ್ ಲೈನ್ ಬಿಟ್ಟಿದ್ದಾರೆ. ಎಷ್ಟು ರಶ್ ನೋಡಿ, ಇಲ್ಲೇ ರಶ್ ನೋಡಿ. ಇನ್ನ ಜನ ಅಂತೂ ಕಮ್ಮಿ ಆಗಲ್ಲ ಇವ್ರೆ. ಇನ್ನ ಜನ ಅಂತೂ ಕಮ್ಮಿ ಆಗಿಲ್ಲ ನೋಡಿ, ಎಷ್ಟು ಜನ. ಆಲ್ಮೋಸ್ಟ್ ಅರ್ಧ ಗ್ರೌಂಡೇ ಆಗೋಗಿದೆ. ಹೋಗ್ಲಿ, ಮಂಗಳಾರತಿ ತಗೊತಾ ಇದ್ದಾರೆ ನೋಡಿ. ಅದನ್ನ ನೋಡಿ, ಎಂಟ್ರಿನೇ ತೋರ್ಸೋಕ್ಕಾಗಿಲ್ಲ ಈ ಜಗಳದಲ್ಲಿ. ಸೊ ಬಿಡಿ, ಹೋಗಿ ಹಿಂಗೆ ತೋರಿಸ್ತೀನಿ. ಈ ಸೆಟಪ್ಸ್ ಎಲ್ಲ ಚೆನ್ನಾಗಿದೆ, ಬಟ್ ಲೈನ್ ಆರ್ಗನೈಸ್ ಇಲ್ಲ ನೋಡಿ. ಈ ಕಡೆ ಇನ್ನೊಂದು ದೇವ್ರು ಇಟ್ಟಿದ್ದಾರೆ. ಇದು ಯಾವ ದೇವರು ಅಂತ ಕಾಣ್ತಾ ಇಲ್ಲ. ಆ ಕಡೆ ಒಂದು ದೇವ್ರು ಇಟ್ಟಿದ್ದಾರೆ. ಮೈಕ್ ಹಾಕೋಬೋದಾಗಿತ್ತು, ಮೈಕ್ ಹಾಕೊಂಡ್ರೆ ಏನೂ ಕೇಳಿಸಲ್ಲ, ನನಗೆ ಏನೂ ಗೊತ್ತಾಗ್ತಿಲ್ಲ. ಸೊ ಅದಕ್ಕೆ ಹಿಂಗೆ ಮಾಡ್ತಾ ಇದ್ದೀನಿ. ಆದಷ್ಟು ನನ್ನ
ನನ್ನ ಮಾತು ಕೇಳಿಸ್ಕೊಳ್ಬೋದು. ಯಾರು ಅವರು ನೀವು ಯಾಕೆ ಇಲ್ಲಿ ಅಂತ ಕರಿತೀರ? ನಿಮ್ಮ ಕಡೆ ನೀವು ಮತ್ತೆ ಜಗಳ ಸ್ಟಾರ್ಟ್ ಆಯ್ತು. ಯಾವ ದೇವ್ರು ಅಂತ ನೀಟಾಗಿ ಕಾಣ್ತದೆ. ಯಾವ ದೇವ್ರು ಇದು? ಗಣೇಶನ. ಓಕೆ, ಗಣೇಶ ಮತ್ತು ಇದು ಆಂಜನೇಯ. ಸೊ ಅಷ್ಟು ನೀಟಾಗಿ ಕಾಣ್ತಿಲ್ಲ, ಯಾಕಂದರೆ ಫುಲ್ ರಶ್ ಇದೆ, ಫೋನೇ ಅಲ್ಲಾಡ್ತಾ ಇದೆ. ನೋಡಿ ಎಷ್ಟು ನೀಟಾಗಿ ಸೆಟಪ್ ಮಾಡಿದ್ದಾರೆ. ಅಂತೂ ಇಂತೂ ಬಂದಿದ್ದೀವಿ ಈ ರಶಲ್ಲಿ. ನೋಡಿ ರಾಯರಲ್ಲೇ ಇದ್ದಾರೆ. ನೋಡಿ ಶ್ರೀ ಕನ್ನಡ ಮೀಡಿಯಾದವರು ಅವರು ಇದ್ದಾರೆ. ಆ ಕಡೆ ಎಷ್ಟೊಂದು ಜನ ಇದ್ದಾರೆ. ಇವಾಗ ಅಲ್ಲಿರೋದು ರಾಯರು, ಬಟ್ ಫಸ್ಟು ಅಲ್ಲಿ ಆಮೇಲೆ ತೋರಿಸ್ತೀನಿ. ಇವಾಗ ಇಲ್ಲಿ ನೋಡಿ ಆಂಜನೇಯ ಸ್ವಾಮಿ. ನೋಡಿ ಕಾರ್ಬೋರ್ಡಲ್ಲಿ ಎಷ್ಟು ನೀಟಾಗಿ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ದೇವಸ್ಥಾನನೇ ಅನಿಸುತ್ತೆ. ಇವಾಗ ರಾಯರಿಗೆ ತೋರಿಸ್ತೀನಿ. 1 2 3 ನೋಡಿ, ಬೇಗ ರಾಯರ ದರ್ಶನ ಮಾಡ್ಕೊಂಬಿಡಿ. ಸೇಮ್ ರಿಯಲ್ ಥರನೇ ಕಾಣ್ತಿದೆ. ಉಂಡಿ ಕೂಡ ಇಟ್ಟಿದ್ದಾರೆ, ಸ್ಕ್ಯಾನು ಮಾಡ್ಬೋದು, ದುಡ್ಡು ಹಾಕ್ಬೋದು. ದರ್ಶನ ಮಾಡ್ಕೊಂಡ್ರಿ ಅಂತ ಅನ್ಸುತ್ತೆ. ನೋಡಿ ಅದು ಬರ್ದಿರೋದು ಇವಾಗ ನಾನು ತೋರಿಸಿದ್ನಲ್ಲ 108ದು, ಅದನ್ನು ಬರೆದು ಅಲ್ಲಿ ಕೊಟ್ಟಿದ್ದಾರೆ. ಯಾರಿಗೆ? ರಾಯರಿಗೆ. ಸೊ ರಾಯರ ಮುಂದೆ ನಾನು ಇದನ್ನು ಬರೆದಿದ್ದೀನಿ 108 ಇವಾಗ ಹೋಗಿ ಅಲ್ಲಿ ಕೊಡಬೇಕು. ಕ್ಯಾಲ್ರಿ ಮಾಡಿದ್ದಾರೆ, ವಾಯ್ಸ್ ಕೇಳಿಸಿದ್ದು ಗೊತ್ತಿಲ್ಲ. ಸೊ ಎಲ್ಲ ತೋರಿಸ್ಕೊಂಡು ಹೋಗ್ಬಿಡ್ತೀನಿ ವಿಜುವಲ್ಸಲ್ಲಿ ನೋಡಿ. ರಾಯರ ದರ್ಶನ ಚೆನ್ನಾಗಾಯ್ತು, ತೋರಿಸಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಹೇಗಿತ್ತು? ನೋಡಿದ್ಯಾ? ಹೇಗಿತ್ತು? ಹೇಗಿತ್ತು? ಸೂಪರ್ ಚೆನ್ನಾಗಿತ್ತು. ಮೇಂಟೆನೆನ್ಸ್ ಅಂತೂ ಇಲ್ಲ, ಮೇಂಟೆನೆನ್ಸ್ ಏನಿಲ್ಲ, ತುಂಬಾನೇ ಕಷ್ಟ ಇದೆ. ಸೆಟಪ್ ಚೆನ್ನಾಗಿತ್ತು, ಮೇಂಟೆನೆನ್ಸ್ ಇಲ್ಲ. ಇವಾಗ ಪ್ರಸಾದ ತಿನ್ನಕ್ಕೆ ಬಂದಿದ್ದೀವಿ. ಏನೇನಿದೆ ತೋರಿಸ್ತೀನಿ ನೋಡಿ. ನೋಡಿ ನಮ್ಮ ಚಿಕ್ಕಪ್ಪ ವಾಲಂಟಿಯರ್ ಅಲ್ಲ, ಆದರೂ ವಾಲಂಟಿಯರ್ ಥರ ಹೋಗಿ ಮಾಡ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಲೈನ್ ಇದೆ, ಲೈನಿಂದ ಬಂದು ಊಟ ತೊಗೋಬೇಕು. ಇವರು ಇಲ್ಲಿಂದ ಬಂದು ತೊಗೊಂಡ್ಬಿಡ್ತಾ ಇದ್ದಾರೆ. ಸೊ ಅದು ತಪ್ಪು ಅಂತ ಹೋಗಿ ಹೇಳಕ್ಕೆ ಬರ್ತಾ ಇದ್ದಾರೆ ನೋಡಿ. ಫುಲ್ ಫೈರ್ ಮೋಡು. ಇದು ಕ್ಯೂ ಸಿಸ್ಟಮ್ ಒಂಥರ ಏನು ಹೇಳೋಕ್ಕೆ ಆಗಲ್ಲ ಬಿಡಿ, ಹೋಗಿ. ಯಾರು ಬರ್ತಾರೆ ಸರ್? ಅಲ್ಲಿ ಹೊರಗಡೆಯಿಂದ ಬಿಡ್ತಾ ಇದ್ದಾರೆ. ಯಾರು ಕೇಳ್ತಾರೆ ಸರ್? ಯಾರು ಕೇಳ್ತಾರೆ? ಕ್ಯೂ ಸಿಸ್ಟಮ್ ನೀವು ಮಾಡಬೇಕು. ಸೊ ಅವಲಕ್ಕಿ ಮತ್ತು ಸ್ವೀಟು ಅದೇನದು? ಅದು ಅವಲಕ್ಕಿ. ಸೊ ಅದು ಅವಲಕ್ಕಿ RS ಅಲ್ಲಿ ಸಿಕ್ಕಿದೆ. ಸೊ ಇಲ್ಲಿಗೆ ಎಂಡ್ ಮಾಡ್ತೀನಿ, ಅಂದರೆ ಆಗಲ್ಲ ಈ ಪಾರ್ಟು. ಸೊ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬೆಳಗಿಂದು ಮತ್ತು ಸಂಜೆದು ಸ್ಟಾರ್ಟ್ ಮಾಡ್ತೀನಿ. ಇವಾಗ ರಾತ್ರಿ ಆಗಿದೆ ನೋಡಿ, ಯಾವ ಥರ ಹೇಗಿದೆ ನೀವೇ ನೋಡಿ. ಇವತ್ತು ಫುಲ್ ರಶ್ಶು, ಬೆಳಗ್ಗೆಗಿನ ಇವತ್ತು ಫುಲ್ ಹೌಸ್ಫುಲ್ ಹಂಗಿದೆ. ಈ ಸಲ ಫುಲ್ ವಾಲ್ಯೂಮ್ ಕೊಟ್ಬಿಟ್ಟಿದ್ದಾರೆ, ನನ್ನ ವಾಯ್ಸ್ ಏನೂ ಕೇಳಿಸಲ್ಲ. ಶಾಪಿಂಗ್ ಮಾಡೋರು ಮಾಡ್ಬೋದು. ಸ್ವಲ್ಪ ಬ್ಲರ್ರಿ ಆಗಿ ಬರ್ಬೋದು, ಬಿಕಾಸ್ ಲೈಟ್ ಇಲ್ಲ. ಆಲ್ಮೋಸ್ಟ್ ಎಲ್ಲ ಚೇರ್ ಫುಲ್ಲಾಗಿ ಹೋಗಿದೆ, ಒಂದು ಚೇರ್ ಇಲ್ಲ, ಬಟ್ ಖಾಲಿ ಇದೆ, ಪ್ಲೇಸ್ ಖಾಲಿ ಇದೆ ನಿಂತ್ಕೊಳ್ಳೋಕ್ಕೆ. 3 ಚೇರಲ್ಲಿ ನಡಿ 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 ಅಲ್ಲಿ 2 ಚೇರ್ 3 ಚೇರ್ ಮಿಕ್ಕಿದೆ. ಇನ್ನಲ್ಲಿ ಚೇರ್ ಸಿಕ್ಕಿದೆ ನೋಡಿ. ಇಲ್ಲಿ ಚೇರ್ ಸಿಗಿದೆ ಡೌಟು, ಯಾಕಂದರೆ ಅಷ್ಟು ರಶ್ ಇದೆ. ಇವಾಗ ಈ ಶೋನ ನೋಡ್ತಾ ಇದ್ದೀವಿ. ಸೆಲೆಬ್ರಿಟಿಗಳು ಬಂದಿದ್ದಾರೆ. ಇವೆಂಟ್ಸ್ ನಡೆದ್ರು, BTS ತೋರಿಸ್ತಾ ಇದ್ದೀನಿ ಯಾವ ಥರ ನಡೆಯುತ್ತೆ ಅಂತ. ಯಾವುದೇ ಇವೆಂಟ್ಸ್ ನೋಡಿರ್ತೀರಲ್ಲ ಕಲರ್ಸ್ ಕನ್ನಡ, ಅದು ಇದು ಎಂದು ಇವಾಗ ಇದರಲ್ಲಿ ಹಿಂಗೆ ನಡೆಯುತ್ತೆ. ಸ್ವಾಗತಿಸೋಣ 1008 ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥರನ್ನ. ನಾವೆಲ್ಲರೂ ಧನ್ಯರು ಅಂತಾನೆ ಹೇಳ್ಬೇಕು.
1008 ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥರನ್ನ, ಸಿರಿಕನ್ನಡ ವಾಹಿನಿ ಅರ್ಪಿಸುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಉತ್ಸವಕ್ಕೆ ಗುರುಗಳೇ ತಮಗೆ ಸ್ವಾಗತವನ್ನು ಹೇಳ್ತಾ ಇದ್ದೀವಿ. ಪಟಾಕಿ ಮೇಲೆ ಪಟಾಕಿ, ಪಟಾಕಿ ಮೇಲೆ ಪಟಾಕಿ. ಹೊಸ ವರ್ಷದ ಆರಂಭ ರಾಯರ ಆಶೀರ್ವಾದ ಹಾಗೆ ಗುರುಗಳ ಆಶೀರ್ವಾದದೊಂದಿಗೆ ಶುರುವಾಗಿದೆ. ಈ ಹೊಸ ವರ್ಷ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ. ಜನ ಅಂತೂ ಕಮ್ಮಿ ಆಗ್ತಿಲ್ಲ, ಬರ್ತಾನೇ ಇದ್ದಾರೆ. ಏನಕ್ಕೆ ಅಂದರೆ ಇದೊಂದೇ ಕಾರಣಕ್ಕೆ, ಹಾಡು ಸೆಟಪ್ಪು ಮ್ಯೂಸಿಕ್ಕು ಫುಲ್ ಸಖತ್ತಾಗಿದೆ. ಈಗ ವೇದಿಕೆಗೆ ಸ್ವಾಗತಿಸಿ ಕರ್ನಾಟಕದ ಹೆಸರಾಂತ ಗಾಯಕಿ ಶ್ರೀಮತಿ ಅರ್ಚನಾ ಉಡುಪಾಲವನ್ನ. ನಾನು ಹೇಳೋದೇ ಬೇಕಾಗಿಲ್ಲ, ಎಲ್ಲ ಅವರು ಹೇಳ್ತಾರೆ. ಸೊ ನೋಡಿ ನೀವೇ. ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೇನಾಗಿ ಹಾಯಾಗಿರುವೆ ರಾಘವೇಂದ್ರ. ಅವರು ಬಂದಿದ್ದಾರೆ. ಧನಂಜಯರವರು ದಯವಿಟ್ಟು ಬೃಂದಾವನದ ದರ್ಶನವನ್ನು ಪಡ್ಕೊಂಡು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ರಾಯರ ಆಶೀರ್ವಾದವನ್ನು ಪಡ್ಕೊಂಡು ಬರಬೇಕು. ರಾಜೇಶ್ ಕೃಷ್ಣ ಅವರು ಬರ್ತಾ ಇದ್ದಾರೆ. ಅಲ್ಲ, ನಿನ್ನೆ ಸರಿಗಮಪ್ಪಲ್ಲಿ ಟಿವಿ ನೋಡ್ತಾ ಇದ್ದೆ, ಈಗ ಇಲ್ಲೇ ಇದೆ. ಇವಾಗ ನೋಡ್ತಾ ಇದ್ದೀನಿ. ವಾ, ಇದರ ಯಶಸ್ಸಿಗೆ ಕಾರಣರಾದಂತಹ ಪ್ರತಿಯೊಬ್ಬರನ್ನು ಕೂಡ ನಾವು ಅಭಿನಂದಿಸಿ, ಮುಖ್ಯವಾಗಿ ಗುರುರಾಜರ ಅಸಂಖ್ಯ ಭಕ್ತರು, ನೀವೆಲ್ಲ ಜಾತ್ಯತೀತವಾದ ಗುರುರಾಜರ ಭಕ್ತರು ನೀವು ಇಲ್ಲಿ ಬಂದಿದ್ದೀರಿ. ಅವರಲ್ಲಿ ಪ್ರಾರ್ಥಿಸ್ತಾ ನಮ್ಮೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಇವತ್ತು ಧನಂಜಯ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ನಮಗೆ ತುಂಬಾನೇ ಸಂತೋಷ ಆಗಿದೆ. ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ದಾದಿ ಧನಂಜಯ್ ರವರಿಗೆ. ನೋಡಿ, ದಾಳಿ ಧನಂಜಯ್ ಅವರು ಬರ್ತಾ ಇದ್ದಾರೆ. ಸೊ ಫುಲ್ ಸೆಕ್ಯೂರಿಟಿನೇ ಇದೆ ಅಲ್ಲ, ನಾವೆಲ್ಲ ಹೋಗಿ ಮೀಟ್ ಆಗೋಣ. ಫುಲ್ಲು ಆದರೂ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಆದರೂ ಮೀಟ್ ಆಗೋಣ ಅಂತ ನೋಡ್ತಾ ಇದ್ದೀನಿ. ಡಾಲಿ ಬ್ರೋ, ಹೈ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ. ಸೊ ಜಾಸ್ತಿ ತೋರ್ಸೋಕ್ಕಾಗಿಲ್ಲ ಡಾಲಿ ಅವ್ರನ್ನೆಲ್ಲ, ಬಿಕಾಸ್ ಅವರು ಬೇಗ ಹೋಗ್ಬಿಟ್ರು. ಮತ್ತು ನಿಮಗೆ ಗೊತ್ತು, ಸೆಲೆಬ್ರಿಟಿ ಬಂದರೆ ರಶ್ ತುಂಬ ಇರುತ್ತೆ ಅಂತ. ಮತ್ತು ಈ ಸೈಡಿಗೆ ಬಂದರೆ ಪ್ರೋಗ್ರಾಮ್ಸ್ ಎಲ್ಲ ಸಖತ್ತಾಗಿ ನಡೆಸ್ಕೊಟ್ರು. ಜೊತೆಗೆ ಇದು ಅನ್ಎಕ್ಸ್ಪೆಕ್ಟೆಡ್ ಬ್ಲಾಗ್ ಕೂಡ, ನನಗೆ ಗೊತ್ತಿರಲಿಲ್ಲ ಇದು ಬ್ಲಾಗ್ ಮಾಡ್ತೀನೋ ಇಲ್ವೋ ಅಂತ. ಸೊ ಕಂಟೆಂಟ್ ಸಿಕ್ತು, ಮಾಡಿದೆ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ನೋಡಿದವ್ರಿಗೆ ಥ್ಯಾಂಕ್ಸ್, ನೋಡಿಲ್ದವ್ರಿಗೆ ನೋಡಿ ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು, ನಮಸ್ಕಾರ.